ಸಾಮಾಜಿಕ ಪಿಡುಗಾಗಿರುವ ಮಾದಕ ವ್ಯಸನದ ವಿರುದ್ಧ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಟೊಂಕ ಕಟ್ಟಿ ಕಾರ್ಯಾಚರಣೆ ನಡೆಸುತ್ತಿದೆ. ಇದರ ಭಾಗವಾಗಿ ಮಂಗಳವಾರ ಜಿಲ್ಲಾ ಎಸ್ಪಿ ಬಿಂದುಮಣಿಯವರು ಮಡಿಕೇರಿ ನಗರದ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಮಾದಕ ವಸ್ತುಗಳ ಬಳಕೆ, ಸೇವನೆ ಹಾಗೂ ಅದರಿಂದಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಿದರು. ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಯುವಜನತೆ ಹೇಗೆ ಕಾರ್ಯಪ್ರವೃತ್ತವಾಗಬೇಕೆಂಬ ಬಗ್ಗೆ ವಿದ್ಯಾರ್ಥಿಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಇಲ್ಲಿ ಡ್ರಗ್ ಫ್ರೀ ಕರ್ನಾಟಕ ಓಪನ್ ಮಾಡು. ನೀನಿದು ಯಾರಾದ್ರೂ ಸೇವನೆ ಮಾಡಿದ್ರೆ ಇದು ಯಾರೋ ಸಪ್ಲೈ ಮಾಡ್ತಿದ್ದಾರೆ ಅಂದಾಗ ಇದು ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಥವಾ ಲ್ಯಾಬ್ ತರ ಸೆಟಪ್ ಮಾಡ್ತಾರೆ ಫ್ಯಾಕ್ಟ್ರಿ ತರ, ಅದಕ್ಕೆ ಇದು. ಸೊ ಇದನ್ನ ನೀನು ಯಾವ್ದಕ್ ಬೇಕಾದ್ರೂ ತೋರಿಸಬಹುದು, ಗೊತ್ತಾಯ್ತಾ? ಸೊ ನಿನ್ ಹೆಸರು ಎಲ್ಲೂ ಗೊತ್ತಾಗಲ್ಲ. ಇದೇನಕ್ಕೆ ಮಾಡ್ತಿರೋದು? ಡ್ರಗ್ ಫ್ರೀ ಕರ್ನಾಟಕ ಹೌದು. ಇದನ್ನ ಈ ಅಪ್ಲಿಕೇಶನ್ ಅಲ್ಲಿ ನೀವು ರಿಪೋರ್ಟ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ಎಲ್ಲಾರ್ದು ಡೌನ್ಲೋಡ್ ಆಯ್ತಾ? ಯಾರ್ದಾಗ್ಲಿಲ್ಲ ಡ್ರಗ್ ಫ್ರೀ ಕರ್ನಾಟಕ ಅಪ್ಲಿಕೇಶನ್ ಆಯ್ತಾ? ಗುಡ್. ಸೊ ಇನ್ನೊಂದು, ನಿಮ್ಮ ಹಾಸ್ಟೆಲ್ ಅಲ್ಲಿ ನಮ್ ಕಡೆಯಿಂದ ಒಂದ್ಸತಿ ರ್ಯಾಂಡಮ್ ಟೆಸ್ಟಿಂಗ್ ಆಗಿದೆ ಅನ್ಸುತ್ತಲ್ಲ, ಆಗಿದ್ಯಾ? ಸೊ ಅದೇ ತರ ಮುಂದೆನೂ ಆಗುತ್ತೆ, ಅರ್ಥ ಆಗ್ತಿದೆಯಾ? ಸೊ ನೀವು ಆದಷ್ಟು ಈ ಒಂದು ಡ್ರಗ್ ರಿಲೇಟೆಡ್ ಕನ್ಸಂಪ್ಷನ್ ಆಗಿರ್ಬೋದು ಅದ್ರ ಬಗ್ಗೆ ಯಾವತ್ತೂ ನೀವು ಅದಕ್ಕೆ ಒಳಗಾಗಬಾರ್ದು, ನಶೆಗೆ. ಗೊತ್ತಾಗ್ತಿದ್ಯಾ? ಆಗಿರೋರು ನಿಮ್ಮಲ್ಲೂ ಒಬ್ರು ಇರಬಹುದು, ಇಲ್ಲ ಅಂತಲ್ಲ ಅನ್ನ. ಸೊ ನಾವು ಹೇಳಿದ ಅರ್ಥ ಆಯ್ತಾ ನಿಮಗೆ? ಸೊ ಡ್ರಗ್ ಫ್ರೀ ಆಪ್ ನ ಯಾರು ತೋರಿಸ್ತೀರಾ ಹೇಗೆ ಯೂಸ್ ಮಾಡೋದಂತ? ನಿಮ್ದು ಡೌನ್ಲೋಡ್ ಆಗಿದ್ಯಪ್ಪ, ತೋರಿಸಿ ನೋಡೋಣ ಹೆಂಗ್ ಮಾಡ್ತೀರಾ ಅಂತ. ಇವಾಗ ನಿಮ್ಗೆ ಇನ್ಸಿಡೆಂಟ್ ಗೊತ್ತಾಯ್ತು ಅನ್ಕೋ, ಹೆಂಗ್ ರಿಪೋರ್ಟ್ ಮಾಡ್ತೀಯ ಅದನ್ನ? ಓಪನ್ ಮಾಡು ಅಪ್ಲಿಕೇಶನ್. ಓಪನ್ ಮಾಡು. ಇವಾಗ ನೀನ್ ಸುಮ್ಮನೆ ರ್ಯಾಂಡಮ್ ಆಗಿ ಅದನ್ನ ಲಾಸ್ಟ್ ಅಲ್ಲಿ ಡಿಲೀಟ್ ಮಾಡಬಹುದು. ತಗೊಂಬ. ಅದನ್ನ ನೀನು ಎಲ್ಲ ಕೊಟ್ಟಾದ್ಮೇಲೆ ಲಾಸ್ಟ್ಲಿ ಸಬ್ಮಿಟ್ ಮಾಡು. ಇದ್ರ ನಿಮ್ ಡೀಟೇಲ್ಸ್ ಎಲ್ಲೂ ಕೊಡೋದು ಗೊತ್ತಾಗಲ್ಲ, ಗೊತ್ತಾಯ್ತಾ? ವಿದ್ಯಾರ್ಥಿ ದೆಸೆಯಲ್ಲಿ ಮಾದಕ ವಸ್ತುಗಳನ್ನು ದೂರವಿಟ್ಟರೆ ಜೀವನ ಸುಂದರವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮಾದಕ ವಸ್ತು ಮಾರಾಟ ಅಥವಾ ಸಾಗಾಣಿಕೆಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ಇಲಾಖೆಯ ಕೆಎಸ್ಪಿ ಆ್ಯಪ್ ಮೂಲಕ ದೂರು ಸಲ್ಲಿಸಿ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳು ಕೈಜೋಡಿಸಬೇಕೆಂದು ಎಸ್ಪಿ ಮನವಿ ಮಾಡಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.